ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕಿಸ್ತಾನದ ಎದೆ ನಡಗಿಸುವ ಕೆಲಸಗಳನ್ನ ಭಾರಿ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಭಾರತದ ಬ್ರಹ್ಮೋಸ್ನ ಏಟಿಗೆ ಇನ್ನೂ ಕೂಡ ಸುಧಾರಿಸಿಕೊಳ್ತಾ ಇರೋ ಪಾಕಿಸ್ತಾನಕ್ಕೆ ಇನ್ನಷ್ಟು ಮಿಸೈಲ್ಗಳ ಭಯ ಹುಟ್ಟಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನ, ಡ್ರೋನ್ಗಳನ್ನ ಹಾಗೂ ಪ್ರಳಯ್ ಮಿಸೈಲ್ಗಳನ್ನು DRDO ಪರೀಕ್ಷೆ ಮಾಡ್ತಾ ಇದೆ. ಅದರಲ್ಲೂ ಜುಲೈ 28 ಹಾಗೂ 29ರಂದು ಸತತವಾಗಿ ಪ್ರಳಯ್ ಮಿಸೈಲ್ನ ಪರೀಕ್ಷೆ ಮಾಡಲಾಗಿದ್ದು, ಎರಡೂ ಪರೀಕ್ಷೆಗಳಲ್ಲಿ ಕೂಡ ಆ ಮಿಸೈಲ್ ನಿರೀಕ್ಷಿತ ಗುರಿಯನ್ನು ಮುಟ್ಟಿದೆ. ಹಾಗಾದರೆ ಏನಿದು ಪ್ರಳಯದ ಪರೀಕ್ಷೆ? ಈ ಪ್ರಳಯ್ ಮಿಸೈಲ್ ಅನ್ನೋದು ಎಷ್ಟು ಶಕ್ತಿಶಾಲಿ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಡಿಸ್ಸಾದ ಕರಾವಳಿ ತೀರ ಕಳೆದ 2 ದಿನಗಳಿಂದ ತುಂಬಾ ಬ್ಯುಸಿಯಾಗಿದೆ. ಅಲ್ಲಿನ ಅಬ್ದುಲ್ ಕಲಾಂ ದ್ವೀಪದಲ್ಲಿ DRDO ತನ್ನ ಪ್ರಳಯ್ ಮಿಸೈಲನ್ನು ಪರೀಕ್ಷೆ ಮಾಡಿದೆ. 2 ದಿನಗಳ ಕಾಲ ಒಂದರ ಹಿಂದೊಂದರಂತೆ ಆ ಮಿಸೈಲ್ ಪರೀಕ್ಷೆ ನಡೆದಿದ್ದನ್ನು ನೋಡಿ ಭಾರತದ ಬಗ್ಗೆ ಪಾಕ್ ಹಾಗೂ ಚೈನಾಗಳು ಆತಂಕಗೊಳ್ತಾ ಇವೆ. ಭಾರತ ಎಲ್ಲೋ ಏನನ್ನೋ ಬಚ್ಚಿಡ್ತಾ ಇದೆ, ಏನನ್ನೋ ಮುಚ್ಚಿಡ್ತಾ ಇದೆ ಅನ್ನೋ ಅನುಮಾನ ಶತ್ರುಗಳಿಗೆ ಶುರುವಾಗಿದೆ. ಆದರೆ DRDO ಮಾತ್ರ ತನ್ನ ಪಾಡಿಗೆ ತಾನು ಪರೀಕ್ಷೆಗಳನ್ನು ಮುಂದುವರಿಸ್ತಾ ಇದೆ. ಇಲ್ಲಿ DRDO ಪರೀಕ್ಷೆ ಮಾಡ್ತಾ ಇರೋ ಪ್ರಳಯ್ ಮಿಸೈಲ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು. ಆದರೆ ಇದರ ಅಳತೆಗೆ ಇಡೀ ಪಾಕಿಸ್ತಾನ ಸಿಗತ್ತೆ. ಈ ಪ್ರಳಯದ ಬಗ್ಗೆ ನಾವು ನೋಡೋದಾದರೆ ಇದು 150ರಿಂದ 500 ಕಿಲೋಮೀಟರ್ವರೆಗಿನ ಯಾವುದೇ ಗುರಿಯನ್ನು ತಲುಪೋದ್ರಲ್ಲಿ ಯಶಸ್ವಿಯಾಗುತ್ತೆ. ಹಾಗೆಯೇ ಈ ಮಿಸೈಲ್ 350ರಿಂದ 700 kgಯಷ್ಟು ತೂಕದ ವಾರ್ ಹೆಡ್ ಅನ್ನು ಹೊತ್ತೊಯ್ಯುತ್ತೆ. ಇನ್ನು ಈ ಮಿಸೈಲ್ನ ಮೂಲಕ ಶತ್ರುಗಳ ಕಮಾಂಡ್ ಸೆಂಟರ್ಗಳನ್ನು, ಏರ್ ಬೇಸ್ಗಳನ್ನು ಹಾಗೂ ಲಾಜಿಸ್ಟಿಕ್ ಹಬ್ಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಇನ್ನು ಇದರಲ್ಲಿ ಸಾಲಿಡ್ ಫ್ಯೂಯಲ್ ರಾಕೆಟ್ ಮೋಟರ್ ಅನ್ನು ಬಳಸಲಾಗ್ತಾ ಇದ್ದು, ಅಡ್ವಾನ್ಸ್ಡ್ ನ್ಯಾವಿಗೇಷನ್ ಸಿಸ್ಟಮ್, ಅತ್ಯಾಧುನಿಕ ಏವಿಯಾನಿಕ್ಸ್ ಅನ್ನು ಕೂಡ ಇದರಲ್ಲಿ ಅಳವಡಿಸಲಾಗ್ತಾ ಇದೆ. ಹೀಗಾಗಿನೇ ಈ ಮಿಸೈಲ್ ಅನ್ನ ಗುರುತಿಸೋದು ರಡಾರ್ಗಳಿಗೆ ಕಷ್ಟ ಆಗತ್ತೆ. ಇನ್ನು ಈ ಪ್ರಳಯದ ಮತ್ತೊಂದು ಹೆಗ್ಗಳಿಕೆ ಅಂದ್ರೆ, ಈ ಮಿಸೈಲ್ಗಳನ್ನು ಎಲ್ಲಿಂದ ಬೇಕಾದರೂ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇದನ್ನು ವೆಹಿಕಲ್ ಮೌಂಟ್ ಮಾಡೋದಕ್ಕೆ ಸಾಧ್ಯ ಆಗೋದ್ರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇವುಗಳನ್ನು ಸುಲಭವಾಗಿ ತಗೊಂಡು ಹೋಗಬಹುದು. ಅಲ್ಲಿಂದಲೇ ಶತ್ರುಗಳ ವಿರುದ್ಧ ಇವುಗಳನ್ನು ಬಳಕೆ ಮಾಡಬಹುದು. ಇನ್ನು ಈ ಮಿಸೈಲನ್ನು ನೋ ಫಸ್ಟ್ ಯೂಸ್ ನ್ಯೂಕ್ಲಿಯರ್ ಪಾಲಿಸಿಯ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಅಣ್ವಸ್ತ್ರ ಸಿಡಿತಲೆಗಳಿಲ್ಲದೇ ಇದ್ದರೂ ಕೂಡ ಕನ್ವೆನ್ಷನಲ್ ವಾರ್ ಹೆಡ್ಗಳನ್ನು ಇದು ಹೊತ್ತೊಯ್ಯುತ್ತೆ. ಅವುಗಳ ಮೂಲಕವೂ ಶತ್ರುಗಳಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟವನ್ನುಂಟು ಮಾಡುವ ಸಾಮರ್ಥ್ಯ ಇದಕ್ಕಿರುತ್ತೆ. ಹಾಗೆಯೇ ಇದು ಅಗತ್ಯ ಬಿದ್ದರೆ ಅಣ್ವಸ್ತ್ರಗಳನ್ನು ಕೂಡ ತಗೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು DRDO ಇನ್ನೂ ಹೊರ ಹಾಕಿಲ್ಲ. ಇನ್ನು ಈ ಮಿಸೈಲನ್ನು ಕೇವಲ DRDO ಮಾತ್ರ ನಿರ್ಮಾಣ ಮಾಡ್ತಾ ಇಲ್ಲ, ಬದಲಿಗೆ DRDOದ ಸಹಕಾರದೊಂದಿಗೆ ಭಾರತದ ಒಂದಷ್ಟು ಕಂಪನಿಗಳು ಒಟ್ಟಾಗಿ ಮಿಸೈಲ್ ನಿರ್ಮಾಣದಲ್ಲಿ ಕೈ ಜೋಡಿಸಿವೆ. ಅದರಲ್ಲಿ DRDOದ ಸಾಕಷ್ಟು ಲ್ಯಾಬೊರೇಟರಿಗಳಿವೆ. ಅಡ್ವಾನ್ಸ್ ಸಿಸ್ಟಮ್ ಲ್ಯಾಬೊರೇಟರಿ, ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್, ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ, ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ, ಟರ್ಮಿನಲ್ ಬ್ಯಾಲಿಸ್ಟಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಂಡಸ್ಟ್ರಿಗಳು ಈ ಪ್ರಾಜೆಕ್ಟ್ನ ಭಾಗ ಆಗಿವೆ. ಜೊತೆಗೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೂ ಇನ್ನಿತರ MSMEಗಳು ಕೂಡ ಈ ಮಿಸೈಲ್ ನಿರ್ಮಾಣದಲ್ಲಿ ಭಾಗಿಯಾಗ್ತಾ ಇವೆ. ಗೆಳೆಯರೆ, ಭಾರತ ಮಿಸೈಲ್ ಶಕ್ತಿಯಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡ್ತಾ ಇದೆ. ಅದರಲ್ಲೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಂತ ಬಂದಾಗ ಭಾರತದ ಶಕ್ತಿ ತುಂಬಾನೇ ಹೆಚ್ಚಾಗಿ ಕಾಣುತ್ತೆ. ಭಾರತದ ಬಳಿ ಇರುವ ಅಗ್ನಿ-5 ಬ್ಯಾಲಿಸ್ಟಿಕ್ ಮಿಸೈಲ್ 8000 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಆದರೆ ಚೈನಾದ ಲೆಕ್ಕಾಚಾರದಲ್ಲಿ ಇದರ ರೇಂಜು 15,000 ಕಿಲೋಮೀಟರ್. ಇನ್ನು ಇದರ ಜೊತೆಗೆ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಕೂಡ ಸಾಕಷ್ಟು ಶಕ್ತಿಶಾಲಿ ಅನ್ನಿಸ್ಕೊಂಡಿವೆ. ಹಾಗೆ ಅವುಗಳ ನಿಖರ ಗುರಿಯ ಕಾರಣದಿಂದ ಆಪರೇಷನ್ ಸಿಂಧೂರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಬ್ರಹ್ಮೋಸ್ ವಹಿಸಿದ್ವು. ಆ ಬಳಿಕ ಬ್ರಹ್ಮೋಸ್ಗೆ ಬೇರೆ ಬೇರೆ ದೇಶಗಳಿಂದ ಹೆಚ್ಚಿನ ಬೇಡಿಕೆ ಕೂಡ ಬರ್ತಾ ಇದೆ. ಇನ್ನು ಪೃಥ್ವಿ ಮಿಸೈಲ್ಗಳು ಕೂಡ ಭಾರತದ ಬತ್ತಳಿಕೆಯಲ್ಲಿ ಮಹಾಸ್ತ್ರಗಳು ಅನ್ನಿಸ್ಕೊಳ್ತಾ ಇವೆ. ಇವು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದು, ಇವುಗಳನ್ನು 3 ಪಡೆಗಳಿಗೆ ವಿಭಿನ್ನವಾಗಿ ನಿರ್ಮಾಣ ಮಾಡಿಕೊಡಲಾಗಿದೆ. ಇನ್ನು ಸೂರ್ಯ ಮಿಸೈಲ್ ಕೂಡ ಆದಷ್ಟು ಬೇಗ ಭಾರತದ ಬತ್ತಳಿಕೆಯನ್ನು ತಲುಪುತ್ತೆ. ಅದರ ಜೊತೆಗೆ ನಿರ್ಭಯ ಹಾಗೂ ITCM ಅನ್ನೋ ಕ್ರೂಸ್ ಮಿಸೈಲ್ಗಳನ್ನು ಕೂಡ ಭಾರತ ಹೊಂದಿದೆ. ಇನ್ನುಳಿದಂತೆ ಆಕಾಶ್ ಮಿಸೈಲ್ ಸಿಸ್ಟಮ್, ನಾಗ್, ತ್ರಿಶೂಲ್, K-15 ಸಾಗರಿಕಾ, ಧನುಷ್ ಅಸ್ತ್ರ, ಹೆಲಿನಾಗ್ಗಳ ಜೊತೆ ಈಗ ಪ್ರಳಯ್ ಮಿಸೈಲ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಭಾರತ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಳ್ಳೋದನ್ನು ಬಿಟ್ಟು ಈ ರೀತಿಯ ಮಿಸೈಲ್ಗಳ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅನ್ನೋ ಅನುಮಾನ ನಮಗೆ ಮೂಡೋದು ಸಹಜ. ಇಲ್ಲಿ ಸಾಕಷ್ಟು ಬಾರಿ ಯುದ್ಧ ವಿಮಾನಗಳಿಗಿಂತ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳ ಶಕ್ತಿ ತುಂಬಾನೇ ಹೆಚ್ಚು ಅನಿಸುತ್ತೆ. ಇನ್ನು ಯುದ್ಧ ವಿಮಾನಗಳನ್ನು ನಾವು ಮಾಡಿಕೊಂಡ್ರೂ ಕೂಡ ಅವುಗಳಿಗೂ ಈ ಏರ್ ಟು ಸರ್ಫೇಸ್ ಮಿಸೈಲ್ಗಳ ಅಗತ್ಯ ಇದ್ದೇ ಇರುತ್ತೆ. ಭಾರತ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನಿಂದ, ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ತನ್ನಲ್ಲೇ ತೇಜಸ್ ಯುದ್ಧ ವಿಮಾನಗಳನ್ನು ನಿರ್ಮಾಣ ಕೂಡ ಮಾಡ್ಕೊಳ್ತಾ ಇದೆ. ಈಗ 5th ಜನರೇಷನ್ ಯುದ್ಧ ವಿಮಾನ ಖರೀದಿಗೂ ಮುಂದಾಗ್ತಾ
ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಲಿಷ್ಠ ಮಿಸೈಲುಗಳು ಕೂಡ ಭಾರತಕ್ಕೆ ಬೇಕು. ಮೊನ್ನೆ ನೋಡಿ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಷ್ಯಾದ S-400 ಗಿಂತಲೂ ಮುಂಚೂಣಿಯಲ್ಲಿ ನಿಂತು ಪಾಕಿಸ್ತಾನದಿಂದ ಹಾರಿ ಬಂದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು, ಚೈನಾ ನಿರ್ಮಿತ PL-15ಗಳನ್ನು ನ್ಯೂಟ್ರಲೈಸ್ ಮಾಡಿದ್ದು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಈ ಆಕಾಶ್ ತೀರಲ್ಲಿ ಲೋ ಲೆವೆಲ್ ಲೈಟ್ ವೈಟ್ ರಡಾರ್ಗಳನ್ನು ಹಾಗೂ 3D ಟ್ಯಾಕ್ಟಿಕಲ್ ರಡಾರ್ಗಳನ್ನು ಬಳಸ್ತಾ ಇದ್ದಾರೆ. ಅದರ ಜೊತೆಗೆ ಆಕಾಶ್ ತೀರಲ್ಲಿ ಬಳಕೆಯಾಗುವ ಬಹುಮುಖ್ಯ ಆಯುಧ ಅಂದರೆ ಅದು ಆಕಾಶ್ ಮಿಸೈಲ್ ಸಿಸ್ಟಮ್. ಇವು 60 kg ವಾರ್ ಹೆಡ್ ಅನ್ನು ಹೊತ್ತೊಯ್ಯುತ್ತವೆ, 25ರಿಂದ 30 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿವೆ, 20 ಕಿಲೋಮೀಟರ್ನಷ್ಟು ಮೇಲೆ ಹಾರುವ ಟಾರ್ಗೆಟ್ ಅನ್ನು ಕೂಡ ಇವು ಹೊಡೆದು ಹಾಕುತ್ತವೆ. ಜೊತೆಗೆ 1.8ರಿಂದ 2.5 ಮ್ಯಾಕ್ಸ್ ಸ್ಪೀಡ್ ಅನ್ನು ಇವು ಹೊಂದಿದ್ದು, ಇಲ್ಲಿವರೆಗೆ ಭಾರತ ಇಂಥ 15,500 ಮಿಸೈಲ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಇವು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಕೂಡ ಮಾಡ್ತಾ ಇವೆ ಮತ್ತು ನಾವೇ ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಡಿಪೆಂಡೆನ್ಸಿ ಕೂಡ ಇಲ್ಲಿ ಇರೋದಿಲ್ಲ. ಇವುಗಳ ಜೊತೆಗೆ ಬ್ಯಾಲಿಸ್ಟಿಕ್ ಮಿಸೈಲುಗಳು, ಸೂಪರ್ಸಾನಿಕ್, ಕ್ರೂಸ್ ಹಾಗೂ ಹೈಪರ್ಸಾನಿಕ್ ಮಿಸೈಲ್ಗಳ ತಯಾರಿಯಲ್ಲಿ ಕೂಡ ಭಾರತ ಈಗ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಇನ್ನು ನಮ್ಮ ಬ್ರಹ್ಮೋಸ್ ಮಿಸೈಲ್ ಅಂತೂ ಆಪರೇಷನ್ ಸಿಂಧೂರಲ್ಲಿ ಮಿಸೈಲ್ ಆಫ್ ದ ವಾರ್ ಅಂತ ಅನ್ನಿಸ್ಕೊಂಡಿದ್ದು ಸುಳ್ಳೇನಲ್ಲ. ಇನ್ನು ಪ್ರಳಯ್ ಅನ್ನೋದು ಶತ್ರುಗಳ ಪಾಲಿಗೆ ದಾಳಿಗೆ ಬಳಕೆ ಆಗೋ ಮಿಸೈಲು. ಇದು ಶತ್ರುಗಳ ರಕ್ಷಣಾ ವಲಯವನ್ನ, ಏರ್ ಡಿಫೆನ್ಸ್ ಅನ್ನ ಭೇದಿಸಿ ಅವರ ಪ್ರಮುಖ ಸೇನಾ ನೆಲೆಗಳು, ಸ್ಟ್ರಾಟಜಿಕ್ ಲೊಕೇಶನ್ಗಳನ್ನು ಗುರಿಯಾಗಿಸಿಕೊಂಡು ಮಾಡೋ ದಾಳಿಗಳಿಗೆ ತುಂಬಾ ಅದ್ಭುತವಾಗಿ ಬಳಕೆ ಆಗುತ್ತೆ. ಇನ್ನು ನಾನಾಗಲೇ ಹೇಳಿದ ಹಾಗೆ ಇದರ ರೇಂಜು 150 ಕಿಲೋಮೀಟರ್ನಿಂದ 500 ಕಿಲೋಮೀಟರ್ ವರೆಗೆ ಇದೆ. ಸೊ ಪಾಕಿಸ್ತಾನದ ಯಾವುದೇ ಭಾಗವನ್ನು ಕೂಡ ಪ್ರಳಯ್ ಮಿಸೈಲ್ ತಲುಪುತ್ತೆ. ಅದರಲ್ಲೂ ವಿಶೇಷವಾಗಿ ಕರಾಚಿಯನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಇದು ಅತ್ಯದ್ಭುತ ಮಿಸೈಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಪಾಕಿಸ್ತಾನವನ್ನು ಹೊಡೆದು ಹಾಕೋದಕ್ಕೆ 250 ಕಿಲೋಮೀಟರ್ ರೇಂಜ್ನ ಮಿಸೈಲ್ ಆದರೂ ಸಾಕು. ಯಾಕೆಂದ್ರೆ ಪಾಕಿಸ್ತಾನ ಇನ್ನು ಮುಂದೆ ಇವತ್ತಿನ ಪಾಕಿಸ್ತಾನವಾಗಿ ಎಷ್ಟು ದಿನ ಉಳಿಯುತ್ತೋ ಗೊತ್ತಿಲ್ಲ. ಅಲ್ಲಿ ಖೈಬರ್ ಪ್ರಾಂತದ ಜನ ನಾವು ಬೇರೆ ಆಗ್ತೀವಿ ಅಂತಿದ್ದಾರೆ. ಬಲೂಚಲ್ ಅಂತೂ ಈಗಾಗಲೇ ಪಾಕ್ ಸೈನಿಕರನ್ನು ಓಡಿಸುವ ಕೆಲಸ ನಡೀತಾ ಇದೆ. ಇನ್ನು ಪಾಕಿಸ್ತಾನ ಅಂದ್ರೆ ಮುಂದಿನ ದಿನಗಳಲ್ಲಿ ಉಳಿಯೋದು ಪಂಜಾಬ್ ಮಾತ್ರ. ಸೊ ಇಲ್ಲಿ ಪ್ರಳಯ್ ಮಿಸೈಲ್ ಅನ್ನು ಬಳಸಿ ಪಂಜಾಬ್, ಸಿಂಧ್ ಪ್ರಾಂತ್ಯದ ಯಾವ ಭಾಗವನ್ನು ಬೇಕಾದರೂ ಭಾರತ ಗುರಿಯಾಗಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಚೈನಾದ ಏರ್ ಬೇಸ್ಗಳು ಭಾರತದ ಗಡಿಗೆ ತುಂಬಾನೇ ಹತ್ತಿರದಲ್ಲಿವೆ. ಹುಟನ್ನಿಂದ ಹಿಡಿದು ಬರಾಂಗ್, ತಾಕ್ಸಾಂಗ್, ಅಲಿಗನ್ಸಾಗಳಲ್ಲಿ ಚೈನಾ ತನ್ನ ಸೇನೆಯನ್ನಿಟ್ಟಿದೆ. ಇವೆಲ್ಲ ಕೂಡ ಭಾರತದ ಈ ಪ್ರಳಯ್ ವ್ಯಾಪ್ತಿಗೆ ಸುಲಭವಾಗಿ ಸಿಗುತ್ತವೆ. ಇದರ ಜೊತೆ ಅಗ್ನಿ, ಬ್ರಹ್ಮೋಸ್ ಹಾಗೂ ಇನ್ನಿತರ ಮಿಸೈಲ್ಗಳಂತೂ ನಮ್ಮ ಬಳಿ ಇದ್ದೇ ಇರುತ್ತವೆ. ಇನ್ನು ಈ ಪ್ರಳಯ್ ಮಿಸೈಲ್ಗಳ ಜೊತೆ DRDO ಅನ್ಮ್ಯಾನ್ಡ್ ಏರಿಯಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅನ್ನ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿಯಲ್ಲಿನ ನ್ಯಾಷನಲ್ ಓಪನ್ ಏರಿಯಾ ರೇಂಜ್ ಅಲ್ಲಿ ಪರೀಕ್ಷೆ ಮಾಡಿದೆ. ಈ ಮಿಸೈಲ್ಗಳು ಸಾಮಾನ್ಯ ಪ್ರದೇಶ ಹಾಗೂ ಹೈ ಆಲ್ಟಿಟ್ಯೂಡ್ ನಿಂದ ಕೂಡ ಲಾಂಚ್ ಮಾಡಬಹುದಾದ ಮಿಸೈಲ್ಗಳಾಗಿದ್ದು, ಚೈನಾ ಹಾಗೂ ಪಾಕಿಸ್ತಾನಗಳನ್ನು ಗುರಿಯಾಗಿಸಿಕೊಂಡು ಈ ವೆಪನ್ಗಳನ್ನು ಸಿದ್ಧ ಮಾಡಿರುವುದಾಗಿ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ಡ್ರೋನ್ಗಳನ್ನು ಕೂಡ ಭಾರತ ಪರೀಕ್ಷೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಕೂಡ ಭಾರತದ ರಕ್ಷಣೆಗೆ ಕಂಕಣಬದ್ಧ ಆಗುತ್ತವೆ. ಗೆಳೆಯರೆ, ಇವತ್ತು ಜಗತ್ತು ಭಾರತವನ್ನ ಅಚ್ಚರಿಯ ಕಣ್ಣುಗಳಿಂದ ನೋಡುವ ಹಾಗೆ ಮಾಡ್ತಾ ಇರೋದು ಆಪರೇಷನ್ ಸಿಂಧೂರ್. ಅವತ್ತು ಆ ಆಪರೇಷನ್ ಅನ್ನ ಯಶಸ್ವಿಯಾಗಿ ಮುಗಿಸಿದ್ದು ನಮ್ಮಲ್ಲಿನ ಬ್ರಹ್ಮೋಸ್ಗಳು. ಅಂದ್ರೆ ಭಾರತದ ಮಿಸೈಲ್ ಶಕ್ತಿ ಅವತ್ತು ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನು ಕೊಡ್ತು. ಸೊ ಭಾರತ ಈಗ ಕೂಡ ಮಿಸೈಲ್ಗಳ ಮೇಲೆ ಹೆಚ್ಚು ಗಮನ ಹರಿಸ್ತಾ ಇದೆ. ಈ ಮೂಲಕ ಭಾರತದ ಬತ್ತಳಿಕೆಗೆ ಮತ್ತಷ್ಟು ಮಿಸೈಲ್ಗಳನ್ನು ತುಂಬುವ ಗುರಿಯನ್ನ DRDO ಹಾಕೊಂಡಿದೆ. ಆ ಗುರಿಯನ್ನ ಅವರು ಯಶಸ್ವಿಯಾಗಿ ತಲುಪಲಿ, ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಗಲಿ ಅಂತ ಹಾರೈಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.